ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದ ಅಪ್ಡೇಟ್ಸ್ಗಳನ್ನ ನಾವು ಕೊಡ್ತಾ ಇದ್ದೀವಿ ನಿಮಗೆ. ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ಮನೆಯಲ್ಲೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ದಾಳಿ ವೇಳೆ ಮನೆಯಲ್ಲೇ ಇದ್ದಾರೆ ಭರತ್ ರೆಡ್ಡಿ ಅವರು. ಇನ್ನೆಲ್ಲ ಹೋಗ್ತಾರೆ ಬೆಳಬೆಳಗ್ಗೆನೆ. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದಲ್ಲಿ 4 ಕಡೆ ಏಕಕಾಲದಲ್ಲಿ ದಾಳಿಯಾಗಿದೆ. ಒಂದು ಕಂಪ್ನಿನಲ್ಲಿ ಸಂಸದರ ಮನೆ ಮೇಲೆ ದಾಳಿಯಾಗಿರ್ತಕ್ಕಂಥದ್ದು, ಜೊತೆಗೆ ತುಕಾರಾಮ್, ಕಂಪ್ಲಿ ಶಾಸಕ ಗಣೇಶ್, ಶ್ರೀನಿವಾಸ್, ನಾರಾ ಭರತ್ ರೆಡ್ಡಿ 4 ಜನರ ಮನೆ, 3 ಜನ MLA, 3 ಜನ ಕಾಂಗ್ರೆಸ್ನವರು ಮತ್ತು ಸಂಸದ ಅವರು ಕೂಡ ಕಾಂಗ್ರೆಸ್ನಿಂದ ಆಯ್ಕೆಯಾಗಿರ್ತಕ್ಕಂಥವರು, ಅವರ ನಿವಾಸಗಳ ಮೇಲೆ ಈಗ ದಾಳಿಯಾಗಿ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಇದು ಹೀಗೆ ಮುಂದುವರಿಯುತ್ತೆ ನನ್ನ ಪ್ರಕಾರ ಸಾಯಂಕಾಲ ತನಕ. ಯಾಕೆಂದರೆ ED ಅವರು ಯಾವತ್ತೂ 1 ಅವರ್ 2 ಅವರ್ಗೆಲ್ಲ ಮುಗಿಸಿರೋದು ನಾವು ನೋಡೇ ಇಲ್ಲ. ಅವ್ರದ್ದೇನಿದ್ರು 1 ದಿನ 2 ದಿನ 3 ದಿನ ತನಕ ನಡೀತಕ್ಕಂಥದ್ದು. ಬಟ್ ಅಪ್ಡೇಟ್ಸ್ ನಾವು ಇವಾಗ ಕೊಡ್ತಾ ಇರ್ತಕ್ಕಂಥದ್ದು ದಾಳಿಯಲ್ಲಿ ಯಾರನ್ನು ವಶಕ್ಕೆ ಪಡೆದಿಲ್ಲ. ಆಮೇಲೆ ವಶಕ್ಕೆ ಪಡೆಯೋದು ಯಾವಾಗ ಅಂತ ನಾವು ಯೋಚನೆ ಮಾಡಬೇಕು. ಹೋದ ತಕ್ಷಣ ಅರೆಸ್ಟ್ ಮಾಡಿಬಿಡಲ್ಲ. ಫಸ್ಟು ಡಾಕ್ಯುಮೆಂಟೇಷನ್ ಎಲ್ಲ ಆಗಬೇಕು, ಎಲ್ಲ ನೋಡಿ ಆಮೇಲೆ ಕೊನೆಗೆ ಅದು